ನಮಸ್ಕಾರ ಗೆಳೆಯರೇ. ಇಂದು ಏಪ್ರಿಲ್ 8 ಭಾರತದ ಕಾರ್ಮಿಕ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಮಹತ್ವದ ದಿನ. ಏಕೆಂದರೆ ಸುಮಾರು 80 ವರ್ಷಗಳ ಹಿಂದೆ ಅಂದರೆ 1946ರಲ್ಲಿ ಬ್ರಿಟಿಷ್ ಭಾರತದ ಮಧ್ಯಂತರ ಸರ್ಕಾರದಲ್ಲಿ ಕಾರ್ಮಿಕ ಸಚಿವರಾಗಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕರ ಬದುಕನ್ನೇ ಬದಲಿಸುವ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡರು. ಬಿಹಾರ್ ಮತ್ತು ರಾಜಸ್ಥಾನದ ಮೈಕಾ ಗನಿಗಳಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರ ಅತ್ಯಂತ ಕಠಿಣ ಪರಿಸ್ಥಿತಿಯನ್ನ ಕಂಡು ಮೈಕಾ ಗನಿ ಕಾರ್ಮಿಕ ಕಲ್ಯಾಣ ನಿಧಿ ಮಸೂದೆಯನ್ನ ಮಂಡಿಸಿದರು. ಗನಿ ಕಾರ್ಮಿಕರಿಗೆ ಕೇವಲ ಸಂಬಳ ನೀಡಿದರೆ ಸಾಲದು, ಅವರ ಜೀವನ ಮಟ್ಟ ಸುಧಾರಿಸಬೇಕು ಎಂಬುದು ಅಂಬೇಡ್ಕರ್ ಅವರ ಆಶಯವಾಗಿತ್ತು. ಈ ಕಲ್ಯಾಣ ನಿಧಿಯ ಮೂಲಕ ಕಾರ್ಮಿಕರಿಗೆ ಸುಸಜ್ಜಿತ ವಸತಿ ನಿಲಯಗಳು, ಶುದ್ಧ ಕುಡಿಯುವ ನೀರಿನ ಪೂರೈಕೆ, ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ಮತ್ತು ಆಸ್ಪತ್ರೆಗಳ ವಿಶೇಷ ಸೌಲಭ್ಯಗಳನ್ನು ಒದಗಿಸಲಾಯಿತು. ಬಾಬಾ ಸಾಹೇಬರು ಕಾರ್ಮಿಕರಿಗಾಗಿ ಕೇವಲ ಈ ಕಲ್ಯಾಣ ನಿಧಿಯನ್ನಷ್ಟೇ ಅಲ್ಲ, ಇಂದು ಭಾರತದ ಸಮಸ್ತ ಕಾರ್ಮಿಕರು ಅನುಭವಿಸುತ್ತಿರುವ ಅನೇಕ ಮೂಲಭೂತ ಹಕ್ಕುಗಳನ್ನು ಜಾರಿಗೆ ತಂದರು. ಅವುಗಳೆಂದರೆ ಕೆಲಸದ ಅವಧಿ ಇಳಿಕೆ. ದಿನಕ್ಕೆ 12 ಗಂಟೆಗಳಿದ್ದ ಕೆಲಸದ ಅವಧಿಯನ್ನ 1942ರಲ್ಲಿ 8 ಗಂಟೆಗೆ ಇಳಿಸಿದರು. ತುಟ್ಟಿ ಭತ್ಯೆ, ಬೆಲೆ ಏರಿಕೆಗೆ ಅನುಗುಣವಾಗಿ ಕಾರ್ಮಿಕರಿಗೆ ಹೆಚ್ಚುವರಿ ಭತ್ಯೆ ನೀಡುವ ವ್ಯವಸ್ಥೆಯನ್ನ ಜಾರಿಗೆ ತಂದರು. ಮಹಿಳಾ ಕಾರ್ಮಿಕರ ರಕ್ಷಣೆ, ಹೆರಿಗೆ ರಜೆ ಸೌಲಭ್ಯ ಮತ್ತು ಮಹಿಳೆಯರಿಗೆ ಗನಿಗಳಲ್ಲಿ ರಾತ್ರಿ ಕೆಲಸ ನಿಷೇಧಿಸುವ ಕಾನೂನನ್ನ ಜಾರಿಗೆ ತಂದರು. ವಿಮೆ ಮತ್ತು ಭವಿಷ್ಯ ನಿಧಿ, ನೌಕರರ ರಾಜ್ಯ ವಿಮೆ ಮತ್ತು ಭವಿಷ್ಯ ನಿಧಿ ಪರಿಕಲ್ಪನೆಗೆ ಅಡಿಪಾಯ ಹಾಕಿದರು. ರಜೆ ಸೌಲಭ್ಯ, ವೇತನ ಸಹಿತ ರಜೆ ಮತ್ತು ಕಾರ್ಮಿಕ ಸಂಘಗಳ ಮಾನ್ಯತೆಗಾಗಿ ಅಂಬೇಡ್ಕರ್ ಅವರು ಶ್ರಮಿಸಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಂಬಿದಂತೆ ಕಾರ್ಮಿಕರ ಕಲ್ಯಾಣವು ರಾಷ್ಟ್ರದ ಪ್ರಗತಿಯ ದ್ಯೋತಕ. 1946ರ ಏಪ್ರಿಲ್ 8ರಂದು ಅವರು ಮಂಡಿಸಿದ ಈ ಮಸೂದೆಯು ಕೇವಲ ಒಂದು ಉದ್ಯಮಕ್ಕೆ ಮಾತ್ರ ಸೀಮಿತವಾಗಲಿಲ್ಲ. ಮುಂದೆ ಇದು ಕಲ್ಲಿದ್ದಲು, ಗನಿ ಮತ್ತು ಇತರೆ ಕೈಗಾರಿಕೆಗಳ ಕಲ್ಯಾಣ ನಿಧಿಗಳಿಗೆ ಮಾದರಿಯಾಯಿತು. ಕಾರ್ಮಿಕರನ್ನ ಕೇವಲ ಉತ್ಪಾದನಾ ಸಾಧನಗಳಾಗಿ ನೋಡಬಾರದು, ಬದಲಿಗೆ ಗೌರವಯುತ ಜೀವನಕ್ಕೆ ಅರ್ಹರಾದ ಮನುಷ್ಯರನ್ನಾಗಿ ನೋಡಬೇಕು ಎಂಬುದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆಶಯವಾಗಿತ್ತು. ಅಂಬೇಡ್ಕರ್ ಅವರ ಇಂತಹ ದೂರದೃಷ್ಟಿಯಿಂದಲೇ ಇಂದು ಭಾರತೀಯ ಕಾರ್ಮಿಕ ಕಾನೂನುಗಳು ಗಟ್ಟಿಯಾಗಿ ನಿಂತಿವೆ ಎಂದರೆ ತಪ್ಪಾಗಲಾರದು. ಜೈ ಭೀಮ್, ಜೈ ಸಂವಿಧಾನ್.